ಪಟ್ಟಣದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಲಂಚದ ಅವತಾರ, ಸಾರ್ವಜನಿಕರಿಂದ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಕಚೇರಿಯಲ್ಲಿ ದಲ್ಲಾಳಿಗಳ ದರ್ಬಾರ್ ಜೋರಾಗಿದ್ದು, ದುಡ್ಡು ಕೊಟ್ಟರೆ ಮಾತ್ರ ಕೆಲಸ, ಇಲ್ಲವಾದರೆ ಫೈಲ್ಗಳೇ ಚಲಿಸೋದಿಲ್ಲ ಎಂಬ ಆರೋಪಗಳು ಜನರಿಂದ ವ್ಯಕ್ತವಾಗಿವೆ. ಸ್ಥಳೀಯರು ಹೇಳುವ ಪ್ರಕಾರ ಸಾಮಾನ್ಯ ಜನರು ತಮ್ಮ ದಾಖಲೆಗಳ ಕೆಲಸಕ್ಕಾಗಿ ಕಚೇರಿಗೆ ಬಂದಾಗ ನೇರವಾಗಿ ಅಧಿಕಾರಿಗಳ ಬಳಿ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಮಧ್ಯವರ್ತಿಗಳ ಮೂಲಕವೇ ಕೆಲಸ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಲ್ಲಾಳಿಗಳು ಮುಂಚಿತವಾಗಿ ಹಣದ ಬೇಡಿಕೆ ಇಟ್ಟು ಅದನ್ನು ನೀಡಿದ ನಂತರವೇ ಕೆಲಸ ನಡೆಯುತ್ತದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಇದೇ ವೇಳೆ ಅಧಿಕಾರಿಗಳು ಈ ಕುರಿತು ಮೌನ ವಹಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಗಪ್ಚುಪ್ ಆಡಳಿತ ನಡೆಯುತ್ತಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪರಿಸ್ಥಿತಿ ಮುಂದುವರೆದ್ರೆ ಭ್ರಷ್ಟಾಚಾರ ಮತ್ತಷ್ಟು ಹೆಚ್ಚುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಸಿದ ಮೇಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ದಲ್ಲಾಳಿಗಳ ಹಾವಳಿ ನಿಲ್ಲಿಸಿ ಸಾರ್ವಜನಿಕರಿಗೆ ಪಾರದರ್ಶಕ ಸೇವೆ ಒದಗಿಸಬೇಕು ಎಂಬುದು ಜನರ ಒತ್ತಾಯವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಕಪ್ಪಲ್. ನಾನು KRS ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ. ವಿಷಯ ಏನಪ್ಪ ಅಂದರೆ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಸಬ್ ರಿಜಿಸ್ಟ್ರ್ ಆಫೀಸ್ ಒಳಗಡೆ, ಅಂದರೆ ಸರ್ಕಾರಿ ಕೆಲಸ ಮಾಡ್ತಿರ್ತಾರಲ್ಲ ಅಧಿಕಾರಿ ಆಫೀಸ್ ಒಳಗಡೆ, ಸಬ್ ರಿಜಿಸ್ಟ್ರ್ ಒಳಗಡೆ ಆಫೀಸಲ್ಲಿ ಏನಾರ ನಮ್ಮ ಜಮೀನು ವಿಭಾಗ ಮಾಡೋ ಟೈಮಲ್ಲಿ ಹೋದಾಗ ಅವ್ರದ್ದು ಗೌರ್ಮೆಂಟ್ ಫೀಸ್ ಎಷ್ಟೈತಿ ಅಷ್ಟೆಲ್ಲ ಕೊಟ್ಟಿದ್ರು ಕೂಡ ಸಂಬಂಧಿಗೆ ಅವರ ನಮ್ಮ ಹತ್ತಿರ 900 ರೂಪಾಯಿ ದುಡ್ಡು ಕೇಳಿದ್ರು. 1000 ರೂಪಾಯಿ ಕೇಳಿದ್ರೆ ನಮ್ಮ ಹತ್ರ 100 ರೂಪಾಯಿ ಇದ್ದಿಲ್ಲ, 900 ರೂಪಾಯಿ ಕೊಟ್ಟಿದ್ದೀವಿ. ಮತ್ತೆ ಅಟೆಂಡರ್ ಸೀಲ್ ಹಾಕಿ ಸಹಿ ಏನು ಮಾಡಿಕೊಡ್ತಾನೆ, ಸೀಲ್ ಹಾಕಿ ಅವರು ಕೂಡ 200 ರೂಪಾಯಿ ತೊಗೊಂಡಿದ್ರೆ. ಯಾಕೆ ತಗೋತಾ ಇದ್ರಿ ಇವರು? ಲಂಚ ಇಸ್ಕೋಬಾರ್ದು ಅಂತಲೇ ಗೌರ್ಮೆಂಟ್ ಆದೇಶ ಇದೆ. DK ಶಿವಕುಮಾರ್ CM ಅವ್ರು ಹೇಳಿದ್ದಾರೆ ಲಂಚ ಕೊಡಂಗಿಲ್ಲ ಅಂತ. ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ ಅಂದ್ರೂ ಇವರಿಗೆ ಲಂಚ ಕೊಡಬೇಕು. ಯಾಕೆ? ಅವರು ಗೌರ್ಮೆಂಟ್ ಸಂಬಳ ಕೊಡಲ್ವಾ? ಏನು ಕೆಲಸ ಮಾಡಕ್ಕಿದಾರೆ? ಎದಕ್ಕಾದ್ರೆ ಅವರು ಎಜುಕೇಶನ್ ಮುಗಿಸ್ಬಿಟ್ರೆ, ಓದಿ ವಿದ್ಯಾವಂತರು ಒಂದು ಸ್ಥಾನದಲ್ಲಿದ್ದಾರೆ. ಅವರೆಲ್ಲ ಅನುಮಾನಗಳು ಏನಿರ್ತಾರ, ಓದಿಲ್ಲಾರರು ಹೊಲ ಮನೆ ಕೆಲಸ ಏನು ಗೊತ್ತಿರಲ್ಲ, ಅವ್ರಿಗೆ ಹೇಳ್ಬೇಕು ತಾವು ಓದಿದರು, ಈ ತರ ದುಡ್ಡು ಕೊಡಬಾರ್ದು, ಈ ತರ ಹಿಂಗ ರೆಡಿ ಮಾಡ್ಕೊಂಬರ್ರಿ, ಪ್ಲಾನ್ ಹೇಳ್ಬೇಕು ಅವ್ರಿಗೆ, ಈ ತರ ಆಗುತ್ತೆ ಅಂತ ಪ್ಲಾನ್ ಹೇಳ್ಬೇಕು ಅವ್ರು ನಮ್ಗೆ. ಯಾರಿಗೆ? ರೈತರಿಗೆ, ಬಡವರಿಗೆ. ಇವರೇ ಅಧಿಕಾರಿಗಳು ಕುಂತು ಶಾಲೆ ಓದಿ ನೌಕರಿ ಸಾಮಾನ್ಯ ಜನರು ನಮ್ಮ ಹತ್ರ ಇಸ್ಕೊಂಡಾರ. ನಾನು KRS ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ. ನಮ್ಗೆ ಏನೋ ಒಬ್ರದ್ದು ರೈತರದ್ದು ಜಮೀನು ವಿಭಾಗ ಮಾಡೋ ಕೆಲಸ ಮಾಡ್ಸ್ಕೊಂಬರಕ್ಕೆ ಹೋದಾಗ ಈ ತರ ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡ್ತೀವಿ, ನೌಕರಿ ಐತಿ, ಅವ್ರಿಗೆ ಎಲ್ಲ ಒಟ್ಟು ಗೌರ್ಮೆಂಟ್ ವೆಹಿಕಲ್ಗಳು ಇರ್ತವೆ. ಸಬ್ ರಿಜಿಸ್ಟರ್ ಒಳಗಡೆ CC ಕ್ಯಾಮ್ರಾ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಲಿಂಗಸೂರು ತಾಲೂಕಿನಲ್ಲಿ ಸಬ್ ರಿಜಿಸ್ಟರ್ ಒಳಗಡೆ ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಈ ಲಂಚ ಅವತಾರ ಲಿಂಗಸೂರಲ್ಲಿ ಜಾಸ್ತಿ ಇದೆ. ಆದಷ್ಟು ಈ ಬಗ್ಗೆ ಕ್ರಮ ತಗೋಬೇಕು. ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ಇವರು ಉನ್ನತ ಸ್ಥಾನದಲ್ಲಿರುವ ಮೇಲ್ ಅಧಿಕಾರಿಗಳು ಈ ಕೂಡಲೇ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ರೈತ CC ಕ್ಯಾಮ್ರಾಗಳು ಇಲ್ಲ ಆಫೀಸ್ಗಳಲ್ಲಿ, ಎಲ್ಲಿ ಆಫೀಸ್ಗಳಲ್ಲಿ CC ಕ್ಯಾಮ್ರಾ ಇಲ್ಲ. ಇವರು ಏನಂತಾರಲ್ಲ, ಜಾಸ್ತಿ ಬ್ರೋಕರ್ಗಳು ಇಟ್ಕೊಂಡ್ಬಿಟ್ಟಾರ. ನೀನಾಗಲಕ್ಕಪ್ಪ ಅಂದ್ರೆ ಇನ್ನೊಬ್ಬರ ಕೈಲಿಂದ ಇದು ಮಾಡ್ತಾರೆ ಅವರು. ಬ್ರೋಕರ್ಗಳು ಲಿಂಗಸೂರಲ್ಲಿ ಆಫೀಸ್ ಒಳಗಡೆ ಜಾಸ್ತಿ ಇದ್ದಾರೆ. ಇದನ್ನ ಕಣಿಗಾಣಿಸ್ಬೇಕು, ಮಟ್ಟ ಹಾಕಬೇಕು. ಇದು ಇಮಿಡಿಯೇಟ್ಲಿ ಅವ್ರನ್ನ ಆಕ್ಷನ್ ತಗೋಬೇಕು. ಇಲ್ಲಾಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಕಠಿಣವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸಬ್ ರಿಜಿಸ್ಟರ್ ಒಳಗಡೆ ರೀ, ಎಲ್ಲಿಲ್ಲ ನಮ್ಮ ಜಮೀನು ಹಾಗೆ ಮಾಡಿಸ್ಬೇಕು. ಸಬ್ ರಿಜಿಸ್ಟರ್ ಒಳಗಡೆ ಕೊಡಬೇಕು. 900 ರೂಪಾಯಿ, 200 ರೂಪಾಯಿ. ಇನ್ನ ಅವರು ಎಷ್ಟೆಷ್ಟು ಖುಷಿ ಕೇಳ್ತಾ ಇದ್ದಾರೆ. ಇವರು ಖುಷಿ ಕೇಳಕ್ಕೆ ಇದು ಇಲ್ವಾ? ಅವ್ರಿಗೆ ಮಾನ ಮರ್ಯಾದೆ ಐತೆ ಇವ್ರು ಎಲ್ಲ ಅಧಿಕಾರಿಗಳಿಗೆ. ಮೊನ್ನೆ CM DK ಶಿವಕುಮಾರ್ CM ಅವ್ರು ಯಾಕೆ ಮರ್ಯಾದಿಲ್ವ ಅವ್ರಿಗೇನು? ಸಬ್ ರಿಜಿಸ್ಟರ್ ಒಳಗಡೆ ಎಲ್ಲಿ ಹೋದ್ರೆ ಲಂಚ ತಗೋಬಾರ್ದು ಅಂತ.
ಆಫೀಸ್ಗಳಲ್ಲಿ. ಡಿ ಕೆ ಶಿವಕುಮಾರ್ ಅವರ ನಿಮ್ಮ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಇವರು. ಈ ಕೂಡಲೇ ಇವರನ್ನ ಆಮೇಲೆ ಆಕ್ಷನ್ ತಗೋಬೇಕು, ಅಮಾನತ ಮಾಡಬೇಕು. ಇದು ವಿಡಿಯೋ ಡಿ ಕೆ ಶಿವಕುಮಾರ್ ಅವರಿಗೆ ಮುಟ್ಟವರಿಗೆ ಶೇರ್ ಮಾಡ್ಬೇಕಿದೆಲ್ಲ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಮಾತಿಗೆ ಬೆಲೆ ಇಲ್ಲ ಇಲ್ಲಿ. ನಿಮ್ಮ ಮಾತಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಕ್ಯಾರ ಅಂತ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ, CM ಅವರೇ, ಈ ಕೂಡಲೇ ಇವ್ರನ್ನ ಅಮಾನತ ಮಾಡ್ಬೇಕು. ಮನೆ ಕೆಲಸದಿಂದ 4 ವರ್ಷ 5 ವರ್ಷ ಹೊರಗೆ ಹಾಕ್ರಿ ಅವ್ರನ್ನ. ಯುವಕರು ಜಾಸ್ತಿ ಇದಾರೆ, ಕೆಲಸ ಇಲ್ಲ ಕುಂದ್ರ. ಅವ್ರ ಕೆಲಸ ಕೊಡಿ. ಏನಾದ್ರು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಈ ಕೂಡಲೇ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಇಲ್ಲಾಂದ್ರೆ ನಾವು ಮುಂದಿನ ದಿನಗಳ ದೊಡ್ಡ ಹೋರಾಟ ಮಾಡ್ತೀವಿ. ಸಬ್ ರಿಜಿಸ್ಟರ್ ಒಳಗಡೆ ನಾನು KRS ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಶಿವರಾಜ್ ಕಪ್ಪಲ್ ಅಂತ